ದೀಪಾವಳಿಗೆ ಅಂತ ಅನೇಕ ವೆರೈಟೀಸ್ ನಲ್ಲಿ ಸಿಹಿ ತಿಂಡಿಗಳನ್ನ ಮಾಡ್ತಾ ಇದೀವಿ. ಮನೇಲೆ ಸುಲಭವಾಗಿ ಅದೇ ಸಮಯ ತುಂಬಾನೇ ರುಚಿಯಾದ ತಿಂಡಿಗಳನ್ನ ಹೇಗ್ ಮಾಡೋದು ಅಂತ ನೋಡ್ತಾ ಇದೀವಿ ಅಲ್ವಾ. ಇವತ್ತು ಈ ವಿಡಿಯೋದಲ್ಲಿ ಎಲ್ಲರೂ ತುಂಬಾನೇ ಇಷ್ಟಪಟ್ಟು ತಿನ್ನುವ ಜಾಂಗಿರಿನ ಹೇಗ್ ಮಾಡೋದು ಅಂತ ನೋಡೋಣ. ಹೊಸದಾಗಿ ಮಾಡೋರ್ಗೆ ಇದು ಸ್ವಲ್ಪ ಕಷ್ಟವಾದ್ರೂ ಕೂಡ ಮಾಡ್ತಾ ಮಾಡ್ತಾ ಸುಲಭವಾಗಿ ಬಂದ್ಬಿಡುತ್ತೆ. ಸೊ ಖಂಡಿತ ಟ್ರೈ ಮಾಡಿ. ಸೊ ಇದನ್ನ ಮಾಡೋದಕ್ಕೆ 1/4 kg ಬಿಳಿ ಉದ್ದಿನ ಬೇಳೆನ ಚೆನ್ನಾಗಿ ತೊಳೆದು 2 ರಿಂದ 3 ಗಂಟೆ ನೆನೆಸಿಟ್ಟು ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪನೇ ನೀರನ್ನ ಹಾಕಿ ಚೆನ್ನಾಗಿ ನುಣ್ಣಗೆ ಈ ತರ ಮೃದುವಾಗಿ ಬರೋವರೆಗೆ ರುಬ್ಕೊಳ್ಳೋಣ. ಇದೇ ಜಾರ್ಗೆ 2 ಟೇಬಲ್ ಸ್ಪೂನ್ ಕಾರ್ನ್ ಫ್ಲವರ್ ನ ಹಾಕಿ ಅದರಲ್ಲಿ ಸ್ವಲ್ಪ ಆರೆಂಜ್ ಫುಡ್ ಕಲರ್ ನ ಹಾಕಿ ಇನ್ನೊಂದ್ಸರಿ ರುಬ್ಬಿ ಒಂದು ಬೌಲ್ ನಲ್ಲಿ ಎತ್ತಿಟ್ಟು ತಟ್ಟೆ ಹಾಕಿ ಮುಚ್ಚಿಟ್ಕೊಳ್ಳೋಣ. ಈಗ ಸಕ್ಕರೆ ಪಾಕ ಮಾಡೋದಕ್ಕೆ ಸ್ಟವ್ ನಲ್ಲಿ ಒಂದು ಕಡಾಯಿ ಇಟ್ಟು ಅದರಲ್ಲಿ ಅರ್ಧ kg ಸಕ್ಕರೆನ ಹಾಕಿ ಸಕ್ಕರೆ ಮುಳುಗೋವರೆಗೆ ನೀರನ್ನ ಹಾಕಿ ಕುದಿಸಿ ಒಂದು ಕಂಬಿ ಪಾಕದ ಹದಕ್ಕೆ ಬರೋವರೆಗೆ ಕುದಿಸಿ ಎತ್ತಿಟ್ಕೊಳ್ಳೋಣ. ಈಗ ಜಾಂಗ್ರಿ ಮಾಡೋಣ. ಇದನ್ನ ಮಾಡೋದಕ್ಕೆ ಒಂದು ಕಡಾಯಿನಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ. ಮೀಡಿಯಂ ಹೀಟ್ ನಲ್ಲೇ ಬಿಸಿನ ಮೇಂಟೈನ್ ಮಾಡ್ಕೊಂಡು ಒಂದು ಕಾಟನ್ ಬಟ್ಟೆನಲ್ಲಿ ಚಿಕ್ಕ ತೊಳೆ ತರ ಮಾಡಿರೋ ಹಿಟ್ಟನ್ನ ಹಾಕಿ ಈ ತರ ಜಾಂಗಿರಿನ ಎಣ್ಣೆಗೆ ಹಾಕೋಣ. ಇದನ್ನ 2 ಸೈಡ್ ತಿರುಗಿಸಿ ಹಾಕಿ ಚೆನ್ನಾಗಿ ಬೆಂದ್ಮೇಲೆ ಇದನ್ನ ತೆಗೆದು ಡೈರೆಕ್ಟ್ ಆಗಿ ಸಕ್ಕರೆ ಪಾಕದಲ್ಲಿ ಹಾಕೋಣ. ಖಂಡಿತ ಈ ದೀಪಾವಳಿಗೆ ಇದನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.